ಕಾರಣವಾಗಿರ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸಂಘ ನಿರ್ಧಾರ ಮಾಡಿ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ಒಂದು ವ್ಯಾಪ್ತಿಯಲ್ಲಿ ಮುಷ್ಕರವನ್ನು ಕೈಗೊಳ್ಳಲು ರಾಜ್ಯ ಸಂಘ ನಿರ್ಧಾರ ಮಾಡಿದೆ. ಆ ಒಂದು ನಿರ್ಧಾರದಂತೆ ಈ ದಿನ ನಗರಸಭೆ KGF ಭವನದಲ್ಲಿ ಕೂಡ ನಾವು ಮುಷ್ಕರವನ್ನು ಕೈಗೊಂಡಿರ್ತೀವಿ. ಸೊ ಈ ಮುಷ್ಕರದ ಉದ್ದೇಶ ಏನಂತಂದರೆ, ಪೌರ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳು ಪೌರಸೇವಾ ನೌಕರರಿಗೆ ಸಿಗ್ತಾ ಇಲ್ಲ. ಒಂದು. ಎರಡನೇದು, ಪೌರಸೇವಾ ನೌಕರರು ಬೆಳಿಗ್ಗೆ 4:15ರಿಂದ 5 ಗಂಟೆಗೆ ಎದ್ದು ಅವರ ಮನೆ ಮಠ ಬಿಟ್ಟು ನಗರದ ಸ್ವಚ್ಛತೆಗಾಗಿ ನಗರ ಭಾಗದಲ್ಲಿ ಡಾಕ್ಟರ್ಗಳಂತೆ ಎಲ್ಲರ ನಾಗರಿಕರ ಜೀವನವನ್ನು ಅವರು ಕಾಪಾಡಲಿಕ್ಕೆ ಬರ್ತಾರೆ. ಅಂಥವರಿಗೇ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಏನೇನು ಸೌಲಭ್ಯಗಳು ಪಡೀತಾ ಇದೋ ಆ ಸೌಲಭ್ಯಗಳನ್ನು ಪೌರಸೇವಾ ನೌಕರರು ಹಾಗೂ ನಗರಸಭೆಯ ಸ್ಥಳೀಯ ಸಂಸ್ಥೆಗಳ ನೌಕರರು ಪಡೆಯಲು ವಂಚಿತರಾಗಿದ್ದಾರೆ. ಸೊ ಉದಾಹರಣೆಗೆ KGID. ಸೊ KGID ಕರ್ನಾಟಕ ಸರ್ಕಾರದ ಎಲ್ಲ ನೌಕರರಿಗೂ ಅನ್ವಯ ಆಗ್ತದೆ. ಆದರೆ ಪೌರಸೇವಾ ನೌಕರರಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಯಾವುದೇ ನೌಕರರಿಗೆ ಅನ್ವಯ ಆಗುತ್ತಿಲ್ಲ. ಒಂದು. ಎರಡನೇದು, ಈಗ ಜ್ಯೋತಿ ಸಂಜೀವಿನಿ ಅಂತ ಘನ ಸರ್ಕಾರ ಮಾಡಿದೆ. ಆ ಘನ ಸರ್ಕಾರ ಒಂದು ಆದೇಶ ಪೌರಸೇವಾ ನೌಕರರಿಗೆ ವಿಸ್ತರಣೆ ಆಗಿರೋದಿಲ್ಲ. ಎರಡನೇದು. ಮೂರನೇದು, ಸೊ ಇಲ್ಲಿ ಡ್ರೈವರ್ಗಳಿಂದ ಹಿಡಿದು ವಾಲ್ಮ್ಯಾನಿಂದ ಹಿಡಿದು ನಗರಸಭೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರು, ಸೀನಿಯರ್ ಪ್ರೋಗ್ರಾಮರು, ಜೂನಿಯರ್ ಪ್ರೋಗ್ರಾಮರು, ವಾಲ್ಮ್ಯಾನರು, ಡ್ರೈವರ್ಗಳು, ಕ್ಲೀನರ್ಗಳು ಇವ್ರಿಗೆ ಯಾರಿಗೂ ಸೇವಾ ಭದ್ರತೆ ಇಲ್ಲ. ಸೇವಾ ಭದ್ರತೆ ಇಲ್ಲೋದ್ರಿಂದ ಆಕಸ್ಮಿಕವಾಗಿ ಕೆಲಸ ಕಾರ್ಯಗಳು ನಿರ್ವಹಿಸುವಾಗ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರಿಗೆ ಲೈಫ್ ಸೆಕ್ಯೂರಿಟಿ ಇರೋದಿಲ್ಲ. ಅವ್ರು ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ಅವರು ಅನ್ಯಾಯ ಆಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ CC ಅಂದರೆ ಇದು ಅನುಕಂಪ ಆಧಾರದಲ್ಲಿ ಅವರಿಗೆ ಸೇವಾ ಭದ್ರತೆ ಒದಗಿಸುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬೇಡಿಕೆಗಳನ್ನಿಟ್ಟು ಪೌರಸೇವಾ ನೌಕರರ ಸಂಘ ರಾಜ್ಯ ವ್ಯಾಪ್ತಿ ಮುಷ್ಕರವನ್ನು ಮಾಡ್ತಾ ಇದೆ. ಈ ಮುಷ್ಕರಕ್ಕೆ KGF ನಗರಸಭೆ ವತಿಯಿಂದ ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿಯವರು ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸಿರ್ತೀವಿ. ಆದಷ್ಟು ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾನು ಸರ್ಕಾರದ ಪರವಾಗಿ ಅಂದರೆ ನಮ್ಮ ಪೌರಸೇವಾ ನೌಕರರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಸರ್. ಈಗ ನಗರದಲ್ಲಿ ಏನು 4ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ನಗರದಲ್ಲಿ ಸ್ವಚ್ಛತೆ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತ ಆಗಿ ಎಲ್ಲದರಲ್ಲಿ ಕಸಗಳು ವಿಲೇವಾರಿ ಆಗದೆ ಒಂದು ಸಾಂಕ್ರಾಮಿಕ ರೋಗ ಹರಡೋದು ಕೂಡ ಒಂದು ಭೀತಿ ಸಾರ್ವಜನಿಕರಲ್ಲಿದೆ. ಸರ್, ಸಾರ್ವಜನಿಕರು ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಮಾನ್ಯ ಅಧ್ಯಕ್ಷರು, ಪೌರಾಯುಕ್ತರು ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಕೊಡಬೇಕು. ಒಂದು. ಎರಡನೇದು ಏನಂತಂದರೆ, ಎಮರ್ಜೆನ್ಸಿ ಎಸೆನ್ಷಿಯಲ್ ಇದ್ದರೆ ನಾವು ಎಸೆನ್ಷಿಯಲ್ ಬಂದ್ ಮಾಡಿಲ್ಲ ಸರ್. ಎಸೆನ್ಷಿಯಲ್ ಬಂದ್ ಮಾಡಲಿಲ್ಲ. ಸಣ್ಣ ಪಟ್ಟ ಇದು ಕೆಲಸ ಕಾರ್ಯಗಳಿದ್ದರೆ ನಮ್ಮವ್ರು ಮಾಡ್ತಾ ಇದ್ದಾರೆ ಸರ್. ಯಾವುದು ಸಂಪೂರ್ಣವಾಗಿ ಸ್ಥಗಿತ ಮಾಡಿಲ್ಲ ಸರ್. ಸೊ ಯಾವಾಗಲೂ ಮಾಡೋದಂಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದರಿಂದ ನಾಗರಿಕರು, ಸಾರ್ವಜನಿಕರು ಸಹಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಸಂಪರ್ಕವಾಗಿ. ಈಗ ಯಾವಾಗ ಇದು ಬಂದು ಈ ಒಂದು ಹೋರಾಟ ಸ್ಥಗಿತ ಆಗ್ಬೋದು ಸರ್? ನಮ್ಮ ರಾಜ್ಯ ಸಂಘದ ನಿರ್ದೇಶನ ಬರೋವರೆಗೂ ಇದು ಮುಂದುವರಿತದೆ ಅಂತ ನಾನು ಹೇಳ್ತೇನೆ ಸರ್. ಕಾಲಿಟ್ಟಿದೆ. ಪ್ರಮುಖ ಬೇಡಿಕೆಗಳಂದರೆ, ನಮ್ಮ ಏನು ಹಲವಾರು ವರ್ಷಗಳಿಂದ ಔಟ್ಸೋರ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಸಮಾನ ವೇತನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನೀರಾವರಿ ಸಿಬ್ಬಂದಿ ಆಗಿರ್ಬೋದು, ಇದು ವಾಹನ ಚಾಲಕರು, ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ DEOಗಳು ಅಂದರೆ ಕಂಪ್ಯೂಟರ್ ಆಪ್ರೇಟರ್ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಸೇವಾ ಭದ್ರತೆಯೂ ಇಲ್ಲ. ಸೊ ಅವರಿಗೆ ಸಕ್ರಮಾತಿನೂ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಈ ನಮ್ಮ KGF ಶಾಖೆ ಸಂಘದ ವತಿಯಿಂದ ಎಲ್ಲ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆಂದರೆ, ಎಲ್ಲರನ್ನೂ ಕನ್ಸಿಡರ್ ಮಾಡಿ ಅವ್ರಿಗೆ ಒಂದು ಸೇವಾ ಭದ್ರತೆ ಒದಗಿಸಬೇಕು, ಜೊತೆಗೆ ಅವ್ರನ್ನ ಕಾಯಮಾತಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಕಲ್ಲಲ್ ಮುನ್ಸ್ವಾಮಿ ಅಣ್ಣನವರು ನಮ್ಮ ಪರವಾಗಿ ಯಾವತ್ತಿಗೂ ನಿಲ್ತೀವಿ. ನಿಮ್ಮ ನ್ಯಾಯಯುತ ಬೇಡಿಕೆಗಳು ಸರ್ಕಾರದಿಂದ ಈಡೇರಿಸಲಿ ಆದಷ್ಟು ಬೇಗ ಅಂತ ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ DK ಶಿವಕುಮಾರ್ ಸರ್ ಅವ್ರಿಗೂ ಹಾಗೆ ಸಚಿವರಿಗೂ ಎಲ್ಲರಿಗೂ ತಿಳಿಸಿ, ಶಾಸಕರಿಗೂ ಎಲ್ಲರಿಗೂ ತಿಳಿಸಿ ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಕ್ಷೇಮ ಸಮಾಚಾರ ತಿಳಿಸಿ, ನೀವು ಕ್ಷೇಮವಾಗಿರಬೇಕು, ಆರೋಗ್ಯವಾಗಿರಬೇಕು, ಈ ನಗರ ಸುಂದರವಾಗಿ ಇದ್ದು ನೀವು ಮುಖ್ಯವಾಗಿದ್ದೀರಿ ಅಂತ ಹೇಳಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟು ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಪೌರ ಕಾರ್ಮಿಕರನ್ನ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಗೃಹಭಾಗ್ಯ ಯೋಜನೆ ಮತ್ತು ಎಲ್ಲ ಬರೋದು ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗಲೂ ಕೂಡ ಏನೇ ನಿಮ್ಮ ನ್ಯಾಯಯುತ ಬೇಡಿಕೆ ಇದ್ದರೂ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ನಮಗೆ ಬೆಂಬಲ ಕೊಡ್ತಾ ಇರುವ
ಮಾನ್ಯ ಮಾಜಿ ಅಧ್ಯಕ್ಷರಾದ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ವಲ್ಲಲ್ ಮುಲ್ಸಾನಿ ಅಣ್ಣನವರಿಗೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲ ನನ್ನ ಸೋದರಿಯರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಇವರು ಧರಣಿ ಕೂತಿದ್ದಾರೆ, ಕರ್ನಾಟಕ ಸರ್ಕಾರ ಅವ್ರ ಬೇಡಿಕೆಲ್ಲ ಈಡೇರಿಸ್ಬೇಕಂತ ಇಲ್ಲಿ ಕೂತಿದ್ದಾರೆ. ಇದು ನ್ಯಾಯವಾದ ಹೋರಾಟ. ಈ ನ್ಯಾಯವಾದ ಹೋರಾಟಕ್ಕೆ ನನಗೆಲ್ಲ ಗೊತ್ತು. ಈ ನ್ಯಾಯವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ನಮಗೆ ಯಾವತ್ತೂ ಪೌರ ಕಾರ್ಮಿಕರ ಮೇಲೆ ತುಂಬ ಪ್ರೀತಿ ವಿಶ್ವಾಸ. ಯಾಕಂದರೆ ನಮ್ಮ ನಗರ ಸ್ವಚ್ಛವಾಗಿರಬೇಕು, ಸುಂದರವಾಗಿರ್ಬೇಕಂದ್ರೆ ಇವ್ರಿಗೆ ಹಬ್ಬ ಇಲ್ಲ, ನೆಂಟರಿಲ್ಲ, ಮನೆ ಇಲ್ಲ. ಈ ನಗರನೇ ಶುದ್ಧೀಕರಿಸಿ ಬೆಳಗ್ಗೆ 5 ಗಂಟೆಯಿಂದ ಅವರು ಬಂದ್ಬಿಟ್ಟು ಎಷ್ಟು ಕಷ್ಟ ಬೀಳ್ತಾರೋ ನಾವು ಕನ್ನಡ ನೋಡಿದ್ದೀವಿ. ನಮ್ಮ ಅವಧಿನಲ್ಲಿ ನಮ್ಮ KGF ಮುನ್ಸಿಪಾಲ್ಟಿನಲ್ಲಿ ಅವ್ರು ಏನೇನು ಸೌಲಭ್ಯಕ್ಕೆ ಬೇಕೋ, ಅವ್ರಿಗೆ ಏನೇನು ಬೇಕೋ ಎಲ್ಲ ಈಡೇರಿಸ್ಕೊಟ್ಟಿದ್ದೀನಿ, ನಿಮಗೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾನು ಪ್ರೆಸಿಡೆಂಟ್ ಆಗಿರೋ ಟೈಮ್ನಲ್ಲಿ 3 ವರ್ಷದಲ್ಲಿ ಇಂಡಿಪೆಂಡೆಂಟ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ಹೆಜ್ಜೆ ಆಗಬೇಕು ಅಂತ ಪ್ರೇಡ್ ಎಲ್ಲ ಮಾಡಿಸಿ ಅವ್ರಿಗೆ ಗೌರವ ಸಲ್ಲಿಸಿದ್ದೀನಿ. ಆ ಥರ ಬಂದು ಪ್ರೀತಿ ವಿಶ್ವಾಸನ ನಾವು ಯಾವತ್ತೂ ನಡೆಸ್ಕೊಂಡಿರ್ತಾ ಇದ್ವಿ. ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಅವ್ರದ್ದು ಏನಿದೆಯೋ ನ್ಯಾಯವಾದ ಬೇಡಿಕೆಗಳು ಏನಿದೆಯೋ ಅದೆಲ್ಲ ಬಂದ್ಬಿಟ್ಟು ಈಡೇರಿಸಬೇಕು. ಎಲ್ಲ ಸರ್ಕಾರ ನೌಕರರಿಗೂ ಸೆವೆಂತ್ ಪೇ ಕಮಿಷನಲ್ಲಿ ಏನು ರೆಕಮೆಂಡ್ ಮಾಡಿದೆಯೋ ಅದೆಲ್ಲ ಬಂದ್ಬಿಟ್ಟು ಎಲ್ಲ ನೌಕರಿಗೂ ಸರ್ಕಾರ ನೌಕರಿಗೆ ಕೊಟ್ಟಿದ್ದಾರೆ. ನಮ್ಮ ಮುನ್ಸಿಪಾಲ್ಟಿ ನೌಕರಿಗೆ ಬಂದ್ಬಿಟ್ಟು ಸ್ಟೇಟ್ನಲ್ಲಿ ಎಲ್ಲ ಬಂದ್ಬಿಟ್ಟು ಅವರು ಹೆಚ್ಚಿಗೆ ಮಾಡಿಲ್ಲ ಸಂಬಳ. ಇದು ಅವ್ರಿಗೆ ಮಾಡೋ ಅನ್ಯಾಯ. ನಮ್ಮ ಅವಧಿನಲ್ಲಿ ಈ ಪೌರ ಕಾರ್ಮಿಕರಿಗೆ ನಿಮಗೆಲ್ಲ ಗೊತ್ತು, ಎಷ್ಟು ಸತಿ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಮಿಟಿ ಸಂಸ್ಥೆಗೆ ನಾವು ಮೇಡಮ್ ಅವರು ಎಷ್ಟು ಸತಿ ಹೋಗಿ 9ನೇ ಮಾಡಿ ಹತ್ತಿ ಇವತ್ತು ಸುಂದರವಾದ ಒಂದು ಮನೆ 60 ಮನೆ ನಮ್ಮ ಅವಧಿನಲ್ಲಿ ನಿಮ್ಗೆ ಮಾಡಿಕೊಟ್ಟಿದ್ದೀವಿ. ನಿಜಾನ ಸುಳ್ಳ? 60 ಮನೆ ಸುಂದರವಾಗಿ ಕಟ್ಕೊಟ್ಟಿದ್ದೀವಿ. ಅದಕ್ಕೂ ನಾವು ತುಂಬ ಪ್ರಯತ್ನ ಮಾಡಿ ನಿಮ್ಗೆ ಕಟ್ಕೊಟ್ಟಿದ್ದೀವಿ. ಅದನ್ನ ಆದಮೇಲೆ ನಾನು ಪ್ರೆಸಿಡೆಂಟ್ ಆಗಿ ಇಳಿದ ಮೇಲೆ ಕೂಡ ಇವಾಗ ನಾವು ಏನು ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟ್ ಆಗೋ ಟೈಮ್ನಲ್ಲಿ ನಿಮ್ಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ, ನಿಮ್ಗೆ ಬಟ್ಟೆ ಕೊಟ್ಟು, ನಿಮ್ಗೆ ಗೌರವ ಕೊಟ್ಟು ನಾನು ಆಫೀಸಲ್ಲಿ ಆ ಥರ ವಿಶ್ವಾಸ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ. ನಿಮ್ಮ ಬೇಡಿಕೆ ಏನಿದೆಯೋ ಅದು ಬಂದ್ಬಿಟ್ಟು ಸರ್ಕಾರ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲಾಂದರೆ ಎಲ್ಲರಿಗೂ ಮಾಡಿ ನಿಮ್ಗೆ ಅನ್ಯಾಯ ಮಾಡಿದ್ರೆ ನಾನು ಒಪ್ಪಲ್ಲ. ನಾನು ನಿಮ್ಮ ಪರವಾಗಿದ್ದೀವಿ, ನಮ್ಮ KGF ಜನನೂ ನಿಮ್ಮ ಪರವಾಗಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದರಿಂದ ನಿಮ್ಮದು ಜಯವಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ. ಇನ್ನೊಂದು ಏನಂದ್ರಪ್ಪ, ಇವಾಗ ನಮ್ಮ ಅವಧಿನಲ್ಲಿ 32 ಜನ ನಿಮಗೆಲ್ಲ ಪರ್ಮನೆಂಟ್ ಮಾಡಿಕೊಟ್ಟಿದ್ದೀವಿ. ಅದು ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. DC ಆಫೀಸ್ ಹತ್ರ ಎಷ್ಟು ಸತಿ ನಾನು ಮೆಟ್ಲೆಟ್ಟಿದ್ದೀನಿ, ಅದಕ್ಕೆ ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಮಾಡಿಕೊಟ್ಟು ಸಂಬಳ ಕೂಡ ತಗೊಂಡಿದ್ದೀರ. ಒಂದು ಸ್ವೀಟ್ ಕೂಡ ನನಗೆ ಕೊಟ್ಟಿಲ್ಲ ನೀವು. ಅದು ಬೇರೆ ವಿಷಯ, ಅದೇ ಬೇರೆ ವಿಷಯ ಇರಲಿ. ಅದೇ ರೀತಿ ನಮ್ಮ ತಮ್ಮಂದ್ರೆಲ್ಲ ಇವತ್ತು ಇದು ಲೋಡರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಇವತ್ತು ಬಂದು ಬೆಳಗ್ಗೆ 5 ಗಂಟೆಗೆ ಬರ್ತಾನೆ, ಗಾಡಿ ತಗೊಂಡು ಹೋಗ್ತಾನೆ. ಏನೋ ಒಂದು ಅನಾಹುತ ಆಗಬಾರ್ದು. ಏನೋ ಒಂದು ಅನಾಹುತ ಆದರೆ ಅವ್ರು ಸತ್ತೋದ್ರೆ ಅವ್ರ ಮನೆಗೆ ಬಂದ್ಬಿಟ್ಟು ಯಾವ ಪರಿಹಾರನೂ ಇಲ್ಲ ಅಂತ ಗೌರ್ಮೆಂಟ್ ಇವಾಗ ಘೋಷಣೆ ಮಾಡಿದೆ. ಅದು ತಪ್ಪು. ಈ ಪರ್ಮನೆಂಟ್ ಎಂಪ್ಲಾಯಿಗೆ ಏನಿದೆಯೋ ಅದೇ ರೀತಿ ಅವ್ರಿಗೆ ಏನಾದರೂ ಒಂದು ಅನಾಹುತ ಆದರೆ ಅವ್ರ ಮನೆಯವ್ರಿಗೆ ಬಂದ್ಬಿಟ್ಟು ಕೆಲಸ ಕೊಡಬೇಕು. ಅವ್ರಿಗೆ ಏನು ಸಹಾಯ ಮಾಡಬೇಕು ಸರ್ಕಾರದಿಂದ ಅದನ್ನು ಮಾಡಬೇಕಂತ ನಾನು ಸರ್ಕಾರನ ಬೇಡ್ಕೊಳ್ತೀನಿ, ಕೈ ಎತ್ತಿ ಕೇಳ್ಕೊಳ್ತೀನಿ. ಸರ್ಕಾರ ಬಂದ್ಬಿಟ್ಟು ಇವ್ರು ನ್ಯಾಯವಾದ ಬೇಡಿಕೆ ಇಟ್ಟು ಇವತ್ತು ಏನು ಹೋರಾಡ್ತಾ ಇದ್ದಾರೋ ಅದಕ್ಕೆಲ್ಲ ಇವರು ಸ್ವಲ್ಪ ದಯಮಾಡಿ ನಿಮ್ಮ ಕರುಣೆಯಿಂದ ನಿಮ್ಮ ಮಕ್ಕಳ ಥರ ಈ ಗೌರ್ಮೆಂಟ್ ಕೆಲಸ ಮಾಡೋರಲ್ಲ ನಿಮ್ಮ ಮಕ್ಕಳೇ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ, DK ಶಿವಕುಮಾರ್ ಸಾಹೇಬ್ರಿಗೂ, ಮತ್ತು ಇದರ ಎಲ್ಲ ಸಚಿವರಿಗೂ ನಾನು ಹೇಳ್ತೀನಿ, ಇದರ ಬೇಗನೆ ಇವಾಗ 2 ದಿವಸದಿಂದ ನಮ್ಮ ಗಬ್ಬು ನಾರು ಹೋಗ್ತಾ ಇದೆ ನಮ್ಮ ನಗರ. ಇವಾಗೆಲ್ಲ ನೋಡ್ಕೊಂಡು ಬಂದೆ. ನಾವು ಜವಾಬ್ ಹೇಳೋಕ್ಕಾಗಲ್ಲ ಯಾರಿಗೂ. ಜನಗಳಿಗೆ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾರೆ. ಹಂಗಂದ್ರೆ ಅವ್ರ ಬೇಡಿಕೆ ಏನಿದೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಆ ಜನಗಳು ಮಾತಾಡೋಕ್ಕೆ ಗೊತ್ತಾಗಲ್ಲ. ನಮ್ಮ ನಗರ ಎಲ್ಲ ಬಂದ್ಬಿಟ್ಟು ತುಂಬ ಅಶುದ್ಧವಾಗಿ ಆಗಿದೆ. ಈ 2 ದಿವಸ ನೆನ್ನೆ ಇವತ್ತಿಗೆ ಹಿಂಗಾಗ್ಬಿಡ್ತು. ಇನ್ನೂ ಹೊಡೆದು 2 ದಿವಸ ಕೂತ್ಕೊಂಡ್ರೆ ನಾವು ರೋಡ್ನಲ್ಲಿ
ನಾವು ತಿರ್ಗಾಡಕ್ಕಾಗಲ್ಲ. ಜನ ಎಲ್ಲ ಬಂದ್ಬಿಟ್ಟು ರಚಿಕೆದ್ಬಿಡ್ತಾರೆ ನಮ್ಮ ಮೇಲೆ. ಅದಕ್ಕೋಸ್ಕರ ಸರ್ಕಾರ ಬಂದ್ಬಿಟ್ಟು ಕೂಡಲೇ ಇವತ್ತೇ ಇದಕ್ಕೊಂದು ಡಿಸಿಷನ್ ತಗೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸಲಹೆ ಎಲ್ಲ ಕೊಟ್ಟು ನೀವು ನಿಮ್ಮ ಮಕ್ಕಳ ಥರ ನೋಡ್ಬೇಕಂತ ನಿಮ್ಮನ್ನ ಬೇಡ್ಕೊಳ್ತೀನಿ. ನೀವು ಧೈರ್ಯವಾಗಿರ್ರಿ. ನಿಮ್ಮ ಪರವಾಗಿ ನಾವಿದ್ದೀವಿ, ನಮ್ಮ ಪರವಾಗಿ ನೀವಿರಬೇಕು. ನಗರ ನಿಮ್ಮದು. ನಗರ ಸುಂದರ ಆಗಬೇಕಾದ್ರೆ ನೀವೇ ಕಾರಣ. ಆ ನಗರ ಮಾತ್ರ ಸುಂದರ ಆಗಬಾರ್ದು, ನೀವು ಸುಂದರವಾಗಿ ಇರಬೇಕು ಅಂತ ನಮ್ಮ ದೇವ್ರ ಹತ್ರ ಬೇಡ್ಕೊಂಡು, ಸರ್ಕಾರ ಹತ್ರ ಬೇಡ್ಕೊಂಡು, ನನ್ನ ಬೆಂಬಲ ನಾವು ಏನು ಬಂದಿದ್ದೀವಿ ಇವತ್ತು, ಆ ಬೆಂಬಲವನ್ನು ನೀವು ಇವತ್ತಿಲ್ಲ ಯಾವತ್ತಿಗೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ನಮ್ಗೆ ಮಾತಾಡೋಕೆ ಅವಕಾಶ असं ज्यूस बिस्कट पोलिस ಅಂತ ಜ್ಯೂಸ್ ಹೊಟ್ಟೆ ಈ ದಿನ ನಮ್ಮ ನಗರಸಭೆ ವತಿಯಿಂದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದವರು ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ಕುಂದುಕೊರತೆಗಳಿದೆ, ಸರ್ಕಾರ ವತಿಯಿಂದ ಏನೇನು ಅವರಿಗೆ ಸೌಲಭ್ಯಗಳು ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಇವತ್ತು ಒಂದು 4 ದಿವಸಗಳಿಂದ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ. ಇದರ ಬಗ್ಗೆ ಸರ್ಕಾರವು ಸ್ವಲ್ಪ ಆದಷ್ಟು ಗಮನ ಹರಿಸಿ ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ KGID ಎಷ್ಟೇ ಏನೇ ನಾವು ಸರ್ಕಾರಿ ನೌಕರರಾಗಿದ್ದರೂ ಕೂಡ ನಮ್ಮ KGID ಇಲ್ಲದೇ ಇದ್ದಾಗ ನಾವು ಇತರ ರಾಜ್ಯ ಮಟ್ಟದಲ್ಲಿ ನಾವು ಕಡೆಗಣಿಸ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ವತಿಯಿಂದ ನಮಗೆ ಮುಖ್ಯವಾಗಿ ಬರಬೇಕಾಗಿರೋದೇನೆಂದರೆ ಆ KGID ಮತ್ತು 50% ವಿಶೇಷ ನೇಮಕಾತಿ ಅಂತ ಇತ್ತು. ಅದನ್ನು 100% ವಿಶೇಷ ನೇಮಕಾತಿ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ, ಅಂದರೆ ಡ್ರೈವರ್ಸ್, ಕ್ಲೀನರ್ಸ್, ಲೋಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಇದನ್ನು ಸರ್ಕಾರದ ವತಿಯಿಂದ ನಮಗೆ ಪರಿಗಣಿಸಿ ಅವ್ರ ಕಡೆಯಿಂದ ನಮಗೆ ಒಳಿತಾಗಬೇಕು ಅಂತ ನಾವು ಹೇಳ್ಕೊಳ್ತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.